ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್, ಅದರಲ್ಲೂ ಮದರ್ಹುಡ್ಡಿಗೆ ಸಂಬಂಧಪಟ್ಟಂತೆ ಎಲ್ಲ ತಾಯಂದಿಗೂ ಕನೆಕ್ಟ್ ಆಗುವಂತಹ ವಿಷಯನ ಮಾತಾಡೋದಕ್ಕೆ ಬಂದಿದ್ದೀನಿ. ನಾನು ಪ್ರತಿ ವಾರನೂ ಥರ್ಸ್ಡೇ ಥಾಟ್ಸ್ ಅಂತ ನನ್ನ ಥಾಟ್ಸ್ ಏನಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ. ನನಗೆ ತುಂಬ ದಿನದಿಂದ ನನಗೆ ಒಂದು ಗಿಲ್ಟ್ ಕಾಡ್ತಾ ಇದೆ. ಎಲ್ಲರಿಗೂ ಈ ಸ್ಟೇಜಲ್ಲಿ, ಅಂದರೆ ಡೆಲಿವರಿ ಆದಮೇಲೆ ಅಥವಾ ಫಸ್ಟ್ ಬೇಬಿ ಇದ್ದು ಸೆಕೆಂಡ್ ಬೇಬಿ ಡೆಲಿವರಿ ಆದಮೇಲೆ ಖಂಡಿತ ಇದು ಎಲ್ಲರಿಗೂ ಗಿಲ್ಟ್ ಕಾಡ್ಬೋದು ಅಂತ ನನಗನ್ಸುತ್ತೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಟಾಪಿಕ್ ಏನು ಅಂತಂದರೆ ಗಿಲ್ಟ್ ಅನ್ನೋದು ಏನಾದರೂ ತಪ್ಪು ಮಾಡಿದ್ರೆ ನಮಗೆ ಆ ಗಿಲ್ಟ್ ಕಾಡೋದು ಸರ್ವೇ ಸಾಮಾನ್ಯ. ಬಟ್ ಈ ಸ್ಟೇಜಲ್ಲಿ ಮದರ್ಹುಡ್ಡಲ್ಲಿ ಪ್ರತಿಯೊಂದು ತಾಯಿಗೂ, ಅದರಲ್ಲೂ ಮೊದಲನೇ ಬೇಬಿ ಇದ್ದು ಸೆಕೆಂಡ್ ಬೇಬಿ ಏನು ಡೆಲಿವರಿ ಆದಮೇಲೆ ನಮಗೆ ಹೇಗೆ ಅನಿಸುತ್ತೆ ಅಂತಂದರೆ, ಎಲ್ಲೋ ನಾನು ಕಂಪ್ಲೀಟ್ ಒಂದು ಪರ್ಫೆಕ್ಟ್ ಮದರ್ ಆಗ್ತಾ ಇಲ್ವೇನೋ, ನನ್ನ ಮಕ್ಕಳಿಗೆ ಕರೆಕ್ಟಾಗಿ ಕೇರ್ ಕೊಡ್ತಾ ಇಲ್ಲ. ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಕೂಡ ನಿಜವಾಗ್ಲೂ ನಾನು ಪ್ರಿಪೇರ್ ಆಗಿರಲಿಲ್ಲ. ನಾನು ಖಂಡಿತ ಇದಕ್ಕೆ ನಾನು ರೆಡಿ ಇರಲಿಲ್ಲ. ಬಿಕಾಸ್ ಯಾಕೆ ರೆಡಿ ಇರಲಿಲ್ಲ ಅಂತಂದರೆ, ನಂಗೆ ಅನ್ನಿಸ್ತಿತ್ತು ನಾನು ಕಂಪ್ಲೀಟ್ ಕೇರ್ ಕೊಟ್ಟರೆ ಅವ್ರಿಗೇನು ಬೇಸಿಕ್ ನೀಡ್ಸ್ ಇದೆಯೋ ಅದನ್ನು ನನಗೆ ಕಂಪ್ಲೀಟ್ ಕೊಡಬೇಕು. ಅವ್ರಿಗೆ ಯಾವುದೂ ಕೊರತೆ ಅಂತ ಅನ್ನಿಸ್ಬಾರ್ದು. ಒಂದು ಪ್ರೀತಿಲಿರ್ಬೋದು, ಅಥವಾ ಅವ್ರಿಗೆ ಟೈಮ್ ಕೊಡೋದ್ರಲ್ಲಿರ್ಬೋದು, ಅಥವಾ ಅವ್ರಿಗೆ ಬೇಸಿಕ್ ನೀಡ್ಸ್ ಏನಿದೆ ಅದು ಫುಲ್ಫಿಲ್ ಮಾಡೋದ್ರಲ್ಲಿರ್ಬೋದು, ಯಾವುದ್ರಲ್ಲೂ ನಾವು ಕಮ್ಮಿ ಮಾಡ್ತಿದ್ದೀನಿ ಅಂತ ಅವ್ರಿಗೆ ಯಾವತ್ತೂ ಫೀಲ್ ಆಗಬಾರ್ದು. ನಂದೊಂದು ಥಾಟ್ ಇತ್ತು ಆ ಥರ, ಹಾಗಿರಬೇಕು, ನನ್ನ ಮಕ್ಳಿಗೆ ಎಲ್ಲ ಫುಲ್ಫಿಲ್ ಆಗಬೇಕು ಅಂತ. ಸೊ ನನಗೆ ನಿಜವಾಗ್ಲೂ ನಾನು ಆ ರೆಸ್ಪಾನ್ಸಿಬಿಲಿಟಿ ಖಂಡಿತ ಆ ಜವಾಬ್ದಾರಿನ ನಿಭಾಯಿಸ್ತೀನ ಅಂತ ನಂಗೆ ನಿಜವಾಗ್ಲೂ ಒಂದು ಭಯ ಇತ್ತು. ಮೊದಲನೇ ಬೇಬಿಗೆ ಕರೆಕ್ಟು ನಾನು ಕೇರ್ ಕೊಡಬೇಕು. ಅದರಲ್ಲೂ ನಮ್ಮಮ್ಮನ ಸಪೋರ್ಟ್ ಇರೋದ್ರಿಂದ ಮಾತ್ರ ನನಗಿದು ಸಾಧ್ಯ ಆಯಿತು. ಇಲ್ಲಾಂದರೆ ಖಂಡಿತ ಸಾಧ್ಯ ಆಗ್ತಿರಲಿಲ್ಲ. ಅವನಿಗೆ 90% ಕೇರ್ ಎಲ್ಲ ಕೊಟ್ಟಿರೋದು ನಮ್ಮಮ್ಮನೇ. ಒಂಥರ ಮೊದಲನೇ ತಾಯಿ ಅವಳೇ, ಆಮೇಲೆ ನಾನೆಲ್ಲ. ಅಂಥದ್ರಲ್ಲಿ ಇಬ್ರಿಗೂ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತಾ ನನಗೆ ಅಂತ ನಂಗೆ ನಿಜವಾಗ್ಲೂ ಆ ಥಾಟ್ ನನ್ನ ತಲೆಯಲ್ಲಿ ಯಾವಾಗಲೂ ಗುಯ್ಗುಡ್ತಾಯಿತ್ತು. ಈಗಲೂ ಅಷ್ಟೇ ಆ ಗಿಲ್ಟ್ ಕಾಡುತ್ತೆ. ಯಾಕೆಂದರೆ ನನಗೆ ನಮ್ಮ ರಿತಿಕಿಗೆ ಜಸ್ಟ್ 3.5 ಇಯರ್ ಗ್ಯಾಪು, ಪಾಪುಗೂ ಮತ್ತು ರಿತಿಕಿಗೆ. ಅವನಿಗೆ ಎಲ್ಲೋ ಒಂಟಿತನ ಕಾಡ್ತಾ ಇದೆಯಾ. ಒಂದೊಂದು ಸರಿ ಅವ್ನು ನನ್ನ ಹತ್ರ ಬರ್ತಾನೆ, ಎಲ್ಲೋ ಮಗುಗೇನಾದರೂ ಅಂದರೆ ಅವ್ನಿಗೆ ಗೊತ್ತಾಗಲ್ವಲ್ಲ, ಚಿಕ್ಕ ಹುಡುಗ ಏನಾರು ಮಾಡಿಬಿಡ್ತಾನ, ಅಥವಾ ಮುದ್ದು ಮಾಡೋಕ್ಕೆ ಹೋಗಿ ಅವ್ನ ಮಗು ಮೇಲೆ ಎಲ್ಲಿ ಬೀಳ್ತಾನೋ ಅಂತ ಆ ಒಂದು ಕಾಳಜಿಯಿಂದ, ಕೇರಿಂದ ಅವ್ನಿಗೆಲ್ಲೋ ಗದರಿಸೋದು, ಬೈಯೋದು ಮಾಡಿದಾಗ ನಂಗೆ ತುಂಬ ಹರ್ಟ್ ಆಗುತ್ತೆ. ಬಿಕಾಸ್ ಅವನ ಇಂಟೆನ್ಷನ್ ಏನು, ತಂಗಿನ ಕೇರ್ ಮಾಡಬೇಕು, ಪ್ರೀತಿ ಮಾಡಬೇಕು, ಮುದ್ದು ಮಾಡಬೇಕು ಅಂತ. ಬಟ್ ನಮಗೆ ಎಲ್ಲೋ ಹಾರ್ಮ್ ಆಗಿಬಿಡುತ್ತೇನೋ, ಮಗುಗೆಲ್ಲೋ ತೊಂದರೆ ಆಗಿಬಿಡುತ್ತೇನೋ ಭಯದಲ್ಲಿರ್ತೀವಿ ನಾವು. ಬಟ್ ಆದರೆ ಗೊತ್ತಿಲ್ಲ, ನಂಗೆ ಯಾವಾಗಲೂ ಗಿಲ್ಟ್ ಕಾಡೋದು. ಅವನಿಗೆ ಟೈಮ್ ಕರೆಕ್ಟಾಗಿ ಅವನ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅಂತ ಗಿಲ್ಟ್ ಕಾಡುತ್ತೆ ನನಗೆ. ಅವನಿಗೆ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ ಅಂತ ಗಿಲ್ಟ್ ಕಾಡುತ್ತೆ. ಅವ್ನು ಮುದ್ದು ಮಾಡೋಕ್ಕಾಗ್ತಾಯಿಲ್ಲ, ಅವ್ನಿಗೆ ಪ್ರೀತಿ ಮಾಡೋಕ್ಕಾಗ್ತಾಯಿಲ್ಲ. ಮ್ಯಾಕ್ಸಿಮಮ್ ಟೈಮ್ ಎಲ್ಲನೂ ನನ್ನ ಮಗಳ ಜೊತೆಗೆ ಈಗ ಟೈಮ್ ಕೊಡಬೇಕಾಗತ್ತೆ. ಆದಷ್ಟು ಟೈಮ್ನ ನಾನು ನನ್ನ ಮಗಳ ಜೊತೆಗೆ ಕಳೀತಾ ಇದ್ದೀನಿ. ಯಾಕಂದರೆ ಮ್ಯಾಕ್ಸಿಮಮ್ ಟೈಮ್ ಅವಳ ಜೊತೆಗೆ ಕಳಿಬೇಕಾಗತ್ತೆ. ಈಗ ಅಟ್ ಪ್ರೆಸೆಂಟು ಅವಳು ಯಾವಾಗ ಹೇಳ್ತಾಳೋ ಅಥವಾ ಯಾವಾಗ ಅವಳಿಗೆ ಫೀಡ್ ಮಾಡಬೇಕು, ಟೈಮ್ ಟು ಟೈಮ್ ಫೀಡ್ ಮಾಡಬೇಕು. ಈಗ ಆಲ್ಮೋಸ್ಟ್ ಟೈಮ್ ನಾನು ಅವಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಸೊ ಆ ಟೈಮ್ ಒಂದು ವ್ಯಾಲ್ಯೂಬಲ್ ಟೈಮ್ ಅಲ್ಲ. ಅವನು ಈಗ ಬೆಳೆಯೋ ಒಂದು ಅಮ್ಮನ ಬಾಂಡಿಂಗ್ ಎಲ್ಲೋ ಕಟ್ಟಾಗ್ತದೆ. ಗೊತ್ತಿಲ್ಲ, ಈ ಪ್ರೆಗ್ನೆನ್ಸಿ ಅಂದರೆ ನಾನು ಯಾವಾಗ ಕನ್ಸೀವ್ ಆದ್ನೋ, ಸೆಕೆಂಡ್ ಪ್ರೆಗ್ನೆನ್ಸಿ, ಅವಾಗಿಂದನೂ ಎಲ್ಲೋ ನನಗೂ ನಮ್ಮ ರಿತಿಕಿಗೂ, ಅಂದರೆ ನನ್ನ ಮಗನಿಗೂ ಕನೆಕ್ಷನ್ ಬಿಡ್ತಾ ಹೋಯ್ತು. ಅವ್ರ ಅಪ್ಪನ ಜೊತೆ ಕನೆಕ್ಟ್ ಆಗ್ತಾ ಹೋದ. ಅದೆಲ್ಲ ನಂಗೆ ತುಂಬ ಬೇಜಾರು ಆಯಿತು. ಗೊತ್ತಿಲ್ಲ, ಆ ಯೂನಿವರ್ಸ್ ಎಲ್ಲೋ ನಿಂಗೆ ಬ್ಯಾಲೆನ್ಸ್ ಆಗಬೇಕು ನಿನಗೆ ಅಂತನೋ ಏನೋ ಗೊತ್ತಿಲ್ಲ. ಮೇ ಬಿ ಈ ಒಂದು ಸಿಚುಯೇಷನ್ ಇದೊಂದು ಬಿಲ್ಡ್ ಮಾಡಿರ್ಬೋದು ಅಂತ ನಾನು ಅಂದ್ಕೊಂಡಿರೋದು. ಏನೇ ಆದರೂ ನನ್ನ ಒಳ್ಳೆಯದಕ್ಕೆ. ಅವನು ತುಂಬ ಬಾಂಡಿಂಗ್ ನನ್ನ ಜೊತೆಗಿತ್ತು ಒಂದು 2.5-3 ಇಯರ್ಸ್. ಅದಾದಮೇಲೆ
ಈಗ ಎಲ್ಲ ಕಂಪ್ಲೀಟ್ ಅವ್ರ ಅಪ್ಪ ಎಲ್ಲದಕ್ಕೂ ಅಪ್ಪ, ಊಟ ಮಾಡಿಸೋದಕ್ಕಪ್ಪ, ಮಲ್ಗೋದಕ್ಕಪ್ಪ, ಸ್ನಾನ ಮಾಡಿಸೋದಕ್ಕಪ್ಪ, ಎಲ್ಲದಕ್ಕೂ ಅಪ್ಪ ಅಂತಿರ್ತಾನೆ. ಒಂದು ಸರಿ ತುಂಬ ಖುಷಿ ಆಗುತ್ತೆ. ಅವರಿಬ್ಬರು ಬಾಂಡಿಂಗ್ ಚೆನ್ನಾಗಿ ಬೆಳೀತಾ ಇದೆ. ಇದು ಎಲ್ಲರ ಮನೇಲೂ ಇರಬೇಕು. ಬಿಕಾಸ್ ಈ ಸ್ಟೇಜಲ್ಲಿ ಖಂಡಿತ ಹೆಲ್ಪ್ ಬೇಕಾಗತ್ತೆ. ಎಲ್ಲ ತಾಯಂದರು ಹಿಂಜರಿಕೆ ಇಲ್ಲದೆ ಖಂಡಿತ ನಿಮ್ಮ ತಾಯಿಯಂದ್ರ ಹತ್ರನೋ ನಿಮ್ಮ ಹಸ್ಬೆಂಡ್ ಹತ್ರನೋ ಹೆಲ್ಪ್ ಕೇಳಿ. ನಿಮ್ಮ ಫ್ರೆಂಡ್ಸ್ ಹತ್ರ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರೇ ಆಗಿರ್ಬೋದು, ಅತ್ತೆ ಮಾವ ಯಾರೇ ಆಗಿರ್ಬೋದು, ಸಿಸ್ಟರ್ ಇಲ್ಲ, ಬ್ರದರ್ ಇಲ್ಲ, ಯಾರೇ ಆಗಿರ್ಬೋದು, ನಿಮ್ಮ ಟೈಮ್ನ ನೀವು ತಗೊಳ್ಳೋಕ್ಕೆ ಖಂಡಿತ ನೀವು ಹೆಲ್ಪ್ ಕೇಳಿ. ಈಗಲೂ ನಾನು ವಿಡಿಯೋ ಮಾಡುವಾಗ ನನ್ನ ಮಗ ತರಲೆ ಮಾಡ್ತಾ ಇದ್ದಾನೆ. ಗೊತ್ತಿಲ್ಲ, ನಂಗೆ ನಿಮ್ಮ ಜೊತೆ ಇದನ್ನೆಲ್ಲ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೆ ಈ ವಿಡಿಯೋ ಮಾಡಿದೆ. ನನ್ನ ಥಾಟ್ಸ್ ಈ ಥಾಟ್ಸ್ ಎಲ್ಲ ನನ್ನ ತಲೆಯಲ್ಲೇ ಓಡ್ತಾಯಿತ್ತು. ಇಲ್ಲ, ಈಗೊಂದು ಫ್ಯಾಮಿಲಿ ಆಗ್ತಾಯಿದೆ, ಅದನ್ನು ನನ್ನ ಫ್ಯಾಮಿಲಿ ಹತ್ರ ನಾನು ಶೇರ್ ಮಾಡಿ ನನ್ನ ಬಗ್ಗೆ ನಾನು ಹೇಗೆ ಅಂತಂದರೆ, ನನ್ನ ಮನಸ್ಸಲ್ಲೇ ಇಟ್ಕೊಂಡು ಕೊರಿಯಲ್ಲ. ಯಾವುದೇ ವಿಷಯ ಆಗಲಿ, ನಂಗೆ ಹರ್ಟ್ ಆಗಿರಲಿ, ನನಗೆ ಖುಷಿ ಆಗಿರಲಿ, ಪ್ರತಿಯೊಂದು ಯಾರ ಹತ್ರ ಆದರೂ ಒಬ್ರ ಹತ್ರ ಹೇಳ್ಕೋಬೇಕು. ಆವಾಗಲೇ ನನಗೆ ಮೈಂಡ್ ಫುಲ್ ರಿಲೀಫ್ ಆಗುತ್ತೆ. ಓನೇ ಬಂಗಾರಿ, ಸಾರಿ ಚಿನ್ನಮ್ಮ, ನನ್ನ ಮಗ ಬೇಜಾರಾಗಿದ್ದಾನೆ. ಸಾರಿ. ಆದಷ್ಟು ನಾನು ಅವನಿಗೆ ಟೈಮ್ ಕೊಡ್ತಿದ್ದೀನಿ. ಅವಳು ಮಲ್ಕೊಂಡಿದ್ದಾಳೆ ಈಗ ಅದಕ್ಕೆ ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ತು. ಅವ್ನು ನನಗೆ ಕೋಆಪ್ರೇಟ್ ಮಾಡ್ತಾ ಇರೋದಕ್ಕೇ, ಅವ್ನು ನನ್ನನ್ನು ಅರ್ಥ ಮಾಡ್ಕೊಂಡಿರೋದಕ್ಕೇ, ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಇದೆಲ್ಲ ಆಗ್ತಾಯಿದೆ. ಬಟ್ ಆದ್ರೂ ತಾಯಿ ಅನ್ನೋಳಿಗೆ ಖಂಡಿತ ಗಿಲ್ಟ್ ಕಾಡುತ್ತೆ. ಬಿಕಾಸ್ ಮೊದಲನೇ ಮಗು ಬೇರೆ ಅಲ್ಲ, ಎರಡನೇ ಮಗು ಬೇರೆ ಅಲ್ಲ, ಇಬ್ಬರು ಈಕ್ವಲ್. ಇಲ್ಲ, ನೀವೆಲ್ಲರೂ ಸ್ಟ್ರಾಂಗ್. ಪರ್ಫೆಕ್ಟ್ ಮದರ್ ಯಾರೂ ಆಗಕ್ಕೆ ಸಾಧ್ಯನೇ ಇಲ್ಲ. ನಾನು ಹೇಳೋದು, ನಿಮ್ಮ ರೆಸ್ಪಾನ್ಸಿಬಿಲಿಟಿ ನೀವು ಮಾಡ್ತೀರಿ, ಖಂಡಿತ ನಿಮಗೋಸ್ಕರ ನೀವು ಟೈಮ್ ಕೊಡಿ. ನಿಮ್ಮ ಮಕ್ಳಿಗೋಸ್ಕರನೂ ನೀವು ಟೈಮ್ನ ಅಡ್ಜಸ್ಟ್ ಮಾಡ್ಕೋರಿ. ಇನ್ ಕೇಸ್ ಆಗ್ತಾಯಿಲ್ಲ ಅಂತಂದರೆ ಇಟ್ಸ್ ಓಕೆ, ನೋ ವರೀಸ್. ಇದೆಲ್ಲ ಕಾಮನ್, ಪ್ರತಿಯೊಬ್ಬರು ವ್ಯಕ್ತಿಲೂ ಪ್ರತಿಯೊಬ್ಬರು ತಾಯಂದರು ಫೇಸ್ ಮಾಡ್ತಾರೆ. ಬಿಕಾಸ್ ನಾನು ಆ ಥರ ಫೀಲ್ ಮಾಡ್ತಾ ಇದ್ದೆ, ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ನಿಸ್ತು. ಆ ಗಿಲ್ಟ್ ಅನ್ನೋದು ಕಾಮನ್. ಪ್ರತಿಯೊಂದು ತಾಯಂದ್ರಿಗೂ ಹೇಳೋದಿಷ್ಟೇ, ನೀವು ಸ್ಟ್ರಾಂಗ್. ನಿಮ್ಮ ರೆಸ್ಪಾನ್ಸಿಬಿಲಿಟಿನ ನೀವು ಮಾಡ್ತಾ ಇದ್ದೀರಿ, ಯಾವುದಕ್ಕೂ ಹಿಂಜರಿಬೇಡಿ, ಧೈರ್ಯವಾಗಿರಿ. ನಿಮಗೆ ಕಷ್ಟ ಆಗ್ತಿದೆ ಅಪ್ಪ ಅಂತ ಅಂದಾಗ ಮನಸ್ಸಲ್ಲೇ ಇಟ್ಕೋಬೇಡಿ. ಯಾರ ಹತ್ರಾದ್ರೂ ಹೇಳ್ಕೊಳ್ಳಿ, ಹೆಲ್ಪ್ ತಗೋರಿ. ತಪ್ಪೇ ಇಲ್ಲ. ಎಲ್ಲನೂ ಒಬ್ಬರೇ ಫೇಸ್ ಮಾಡೋಕ್ಕಾಗಲ್ಲ. ಈ ಸ್ಟೇಜಲ್ಲಿ ತುಂಬ ತಲೆಯಲ್ಲಿ ಓಡ್ತಾ ಇರುತ್ತೆ. ಒಬ್ಬರೇ ಕೂಡಬೇಡಿ, ನಿಮ್ಮ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಆದಷ್ಟು ನೀವು ರೆಸ್ಟ್ ಮಾಡಿ, ಆದಷ್ಟು ಒಳ್ಳೆಯ ಆಹಾರ ತಿನ್ನಿ, ನಿಮ್ಗೆ ಇಷ್ಟ ಆಗೋ ಆಹಾರ ತಿನ್ನಿ, ಖುಷಿಯಾಗಿರಿ. ಮಕ್ಕಳು ಮುಖದಲ್ಲಿ ನಗು ಕಂಡ್ರೆ ಖಂಡಿತ ಎಲ್ಲ ತಾಯಂದ್ರೂ ಖುಷಿ ಪಡ್ತಾರೆ. ಆ ಗಿಲ್ಟ್ ಅನ್ನೋದೆಲ್ಲ ಹೊರಗೆ ಹಾಕಿ. ಖಂಡಿತ ಗಿಲ್ಟ್ ಕಾಡುತ್ತೆ ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ತಾಯಂದ್ರಿಗೂ. ಅದರಲ್ಲೂ ಈಗ 2 ಮಕ್ಕಳಿದ್ದು ಸೆಕೆಂಡ್ ಬೇಬಿ ಹುಟ್ಟಿದ್ಮೇಲೆ ಆ ಫೀಲ್ ಖಂಡಿತ ಎಲ್ಲ ತಾಯಂದ್ರಿಗೂ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಅದು ಆಗದೇನೂ ಇರ್ಬೋದು. ಬಿಕಾಸ್ ಒಂದು ಫ್ಯಾಮಿಲಿ ಸಪೋರ್ಟ್ ಇರ್ಬೋದು, ಇಲ್ಲ ಸ್ಟ್ರಾಂಗ್ ಮೆಂಟಾಲಿಟಿ ಇದ್ದರೆ, ಇನ್ನೊಂದು ಎಲ್ಲನೂ ಮ್ಯಾನೇಜ್ ಮಾಡೋ ಶಕ್ತಿ ಅವರಲ್ಲಿದ್ದರೆ, ಖಂಡಿತ ಎಲ್ಲ ಹೆಣ್ಮಕ್ಳಲ್ಲೂ ಆ ಶಕ್ತಿ ಇದೆ, ಆ ತಾಳ್ಮೆ ಇದೆ. ಅದಕ್ಕೆ ಆ ದೇವರು ಹೆಣ್ಮಕ್ಳಿಗೇ ಹೆರೋವಂಥ ಶಕ್ತಿ ಕೊಟ್ಟಿರೋದು. ಗಂಡು ಮಕ್ಳಿಗೆ ಖಂಡಿತ ತಾಳ್ಮೆ ಇಲ್ಲ. ಎಲ್ಲೋ 10%, 100ರಲ್ಲಿ 10% ಗಂಡು ಮಕ್ಳಿಗೆ ತಾಳ್ಮೆ ಇರುತ್ತೆ. ಬಟ್ ಹೆಣ್ಮಕ್ಳಿಗೆ ಆ ಸ್ಟ್ರೆಂತ್ ಇರೋದಕ್ಕೆ, ಆ ತಾಳ್ಮೆ ಇರೋದಕ್ಕೆ ಖಂಡಿತ ನಾವು ಬ್ರೇಕ್ ಡೌನ್ ಆಗ್ತೀವಿ. ಎಮೋಷ್ನಲಿ ನಾವು ಸಮ್ಟೈಮ್ಸ್ ತುಂಬ ವೀಕ್ ಇರ್ಬೋದು. ವೀಕ್ ಅಂತಲ್ಲ, ಬಟ್ ಆದರೆ ನೀವು ಸ್ಟ್ರಾಂಗ್. ಎಲ್ಲ ಹೆಣ್ಮಕ್ಳು ಸ್ಟ್ರಾಂಗ್. ಈ ವಿಡಿಯೋ ನೋಡ್ತಿರೋ ಪ್ರತಿಯೊಂದು ಹೆಣ್ಮಗುಗೆ ಹೇಳಬೇಕಂತಂದರೆ, ನೀವು ಸ್ಟ್ರಾಂಗ್, ಖುಷಿಯಾಗಿರಿ. ಈ ಸ್ಮೈಲ್ ಯಾವಾಗಲೂ ಇಟ್ಕೊಂಡು, ನಿಮ್ಮ ಕೈಲಿ ಆಗುತ್ತೆ, ಆಗಲ್ಲ ಅನ್ನೋದು ಯಾವುದೂ ಇಲ್ಲ. ನಿಸ್ವಾರ್ಥ ಪ್ರೀತಿನ ಮಕ್ಕಳಿಗೆ ಕೊಡಬೇಕಾಗಿರೋದು ತಾಯಿ ಮಾತ್ರ ಕೊಡೋಕ್ಕೆ ಸಾಧ್ಯ. ಸೊ ಯಾವತ್ತೂ ಗಿಲ್ಟ್ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಅಂದ್ಕೊಂಡ್ರೂ ಪರವಾಗಿಲ್ಲ, ಅದು ಕಾಮನ್.
ಕಾಮನ್ ಸ್ಟೇಜ್. ಆ ಸ್ಟೇಜ್ನ ದಾಟಲೇಬೇಕು. ನಂಗೆ ಪಪ್ಪಿ ಕೊಡು. ಹೀಗೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡಿ. ಈ ಸ್ಟೇಜ್ ಕಳೆದೋಗುತ್ತೆ, ಈ ಟೈಮ್ ಕಳೆದೋಗುತ್ತೆ. ಆದಷ್ಟು ಮಕ್ಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು. ಮಕ್ಳಿಗೆ ಗೊತ್ತಾಗಲ್ಲ. ಸಮ್ಟೈಮ್ಸ್ ಬೇಜಾರಾಗುತ್ತೆ ನನಗೆ, ಅವನಿಗೆ ನಾನು ಟೈಮ್ ಕೊಡೋಕ್ಕಾಗ್ತಾಯಿಲ್ಲ ಅಂತ. ಈಗ ಅವನೇ ಅರ್ಥ ಮಾಡಿಕೊಂಡು ಅವ್ರ ಅಜ್ಜಿ ಜೊತೆ ಮಲ್ಕೋತಾನೆ, ಅವ್ರ ಅಪ್ಪನ ಜೊತೆಗಿರ್ತಾನೆ, ಅವ್ರ ಅಪ್ಪನ ಜೊತೆ ತಿಂತಾನೆ. ಅವ್ರ ಅಪ್ಪನೂ ಕೂಡ ಅವನಿಗೆ ಊಟ ಮಾಡಿಸೋದಿರ್ಬೋದು, ಸ್ನಾನ ಮಾಡಿಸೋದಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ನನಗೆ ಸಪೋರ್ಟಿವ್ ಆಗಿದ್ದಾರೆ. ಅದಕ್ಕೆ ಥ್ಯಾಂಕ್ ಯು ಅಮ್ಮ. ನೀನಿಲ್ಲದೆ ನಾನೇನೂ ಇಲ್ಲ. ರಜ್ಜು, ಥ್ಯಾಂಕ್ ಯು ಸೋ ಮಚ್. ನಾನು ಬೇಜಾರಾದಾಗ ಎಲ್ಲನೂ ನನ್ನ ಫ್ರೆಂಡ್ಸ್ಗೆ ಅದು ಹೇಗೆ ಗೊತ್ತಾಗುತ್ತೋ ಗೊತ್ತಿಲ್ಲ, ಅವ್ರ ಕಡೆಯಿಂದ ಕಾಲ್ ಬಂದಿರುತ್ತೆ, ಅವ್ರು ನನಗೆ ಸಪೋರ್ಟಿವ್ ಆಗಿದ್ದಾರೆ ಅಂತೆಲ್ಲ. ನನ್ನ ಫ್ರೆಂಡ್ಸ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಿ ಎಲ್ಲ ತಾಯಂದ್ರಿಗೂ ಹ್ಯಾಟ್ಸ್ ಆಫ್. ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನೀವು ಮಾಡ್ತಿರೋ ಕೆಲಸ ತುಂಬ ಗ್ರೇಟ್ ಅಂದರೆ ತುಂಬ ಗ್ರೇಟು. ನಿಮ್ಮ ರೆಸ್ಪಾನ್ಸಿಬಿಲಿಟಿನ ಖಂಡಿತ ನೀವು ನಿಭಾಯಿಸ್ತಾ ಇದ್ದೀರಿ, ನಿಭಾಯಿಸೋಕ್ಕಾಗುತ್ತೆ. ಸ್ಟೇ ಸ್ಟ್ರಾಂಗ್, ಖುಷಿಯಾಗಿರಿ, ನಗ್ನಗ್ತಾ ಇರಿ. ಯಾರೂ ಪರ್ಫೆಕ್ಟ್ ಆಗೋಕ್ಕಾಗಲ್ಲ ಯಾವ ವಿಷಯದಲ್ಲೂ. ನಿಮ್ಮ ಟೈಮ್ನ ಖಂಡಿತ ನೀವು ಮಿಸ್ ಮಾಡದೆ ತೊಗೊಳ್ಳಿ, ಹೆಲ್ಪ್ ತೊಗೊಳ್ಳಿ. ಯು ಆರ್ ಸೂಪರ್ ಮಾಮ್ಸ್ ಎಲ್ಲರೂ, ಎಲ್ಲ ತಾಯಂದ್ರೂ ನಿಮ್ಮೆಲ್ಲರಿಗೂ ಹ್ಯಾಟ್ಸ್ ಆಫ್. ನನ್ನ ಕಂದನೂ ಹ್ಯಾಟ್ಸ್ ಆಫ್ ಹೇಳ್ತಿದ್ದೆ. ಈ ವಿಡಿಯೋ ನೀವು ಯಾರಿಗೆಲ್ಲ ಇಂಪಾರ್ಟೆಂಟ್ ಅಂತ ಅನಿಸಿದೆ, ಯಾರಿಗೆಲ್ಲ ಇಂಪಾರ್ಟೆಂಟ್ ಅಂತ ನಿಮಗೆ ಅನಿಸುತ್ತೆ ಅವ್ರಿಗೆ ಶೇರ್ ಮಾಡಿ. ಎಲ್ಲ ಹೊಸ ಮಾಮ್ಸ್ಗೆ ಇದನ್ನು ಶೇರ್ ಮಾಡಿ. ಖಂಡಿತ ಅವ್ರಿಗೆ ಕನೆಕ್ಟ್ ಆಗ್ಬೋದು ಅನ್ಕೋತೀನಿ, ಅಥವಾ ಹೆಲ್ಪ್ಫುಲ್ ಆಗ್ಬೋದು ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.